ಮತ್ತು ಅವತ್ತು ಗೃಹ ಸಚಿವರು ಕೊಟ್ಟ ಹೇಳಿಕೆ, ಇವತ್ತು ಅವ್ರು ಕೊಡ್ತಿರೋ ಹೇಳಿಕೆ. ಹಂಗಾರೆ ಯಾವಾಗ ಯಾವುದನ್ನ ಅವತ್ತು ಮಾಹಿತಿ ಇಲ್ಲದೆ ಹೇಳಿದ್ರಾ? ಅವರೇ ಹೇಳಿದ್ದು. ಕಂಪ್ಲೇನೆಂಟ್ ಬಗ್ಗೆ ಹೇಳಿದವರು ಅವರೇನೆ. ಕಂಪ್ಲೇನೆಂಟ್ ಬೇರೆ ಬೇರೆ ಒಂದು 50ಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದವರು ಅವರೇನೆ. ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಅವರು ಸ್ಟೇಟ್ಮೆಂಟ್ ತಗೊಳಕ್ ಬಂದ್ರಲ್ಲ, ಹೇಳಿಕೆ ತಗೊಳಕ್ ಬಂದಾಗ ಅವರು ಅವಾಗ ಹೇಳಿದ್ದಾರೆ, ಏನ್ ಸರ್ ಅಂತ ಏನು ಗಂಭೀರ ಇಲ್ಲ, ನಾವು ರಿಪೋರ್ಟ್ ಹಾಕ್ತೀವಿ ಸರ್. BS ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಅಂತ ವಿವರಿಸಿದರು. ಮಾರ್ಚ್ 14ರಂದು ಅವರ ಮೇಲೆ ದೂರು ದಾಖಲಾಗಿತ್ತು. ಫೆಬ್ರವರಿ 2ರಂದು ಈ ಪ್ರಕರಣ ನಡೆದುದಾಗಿ ಆರೋಪಿಸಲಾಗಿದೆ. ಯಡಿಯೂರಪ್ಪ ಅವರು CID ಮುಂದೆ ಏಪ್ರಿಲ್ 12ರಂದು ಹಾಜರಾಗಿ ಹೇಳಿಕೆಯನ್ನು ನೀಡಿದರು ಅಂತ ತಿಳಿಸಿದರು. ಇದೀಗ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದೆ. ಇವತ್ತು ಹೈಕೋರ್ಟ್ ಮುಂದೆ ಮೊಕದ್ದಮೆ ಬರಲಿದ್ದು ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸುತ್ತೇವೆ ಅಂತ ಹೇಳಿದರು. ಯಡಿಯೂರಪ್ಪ ಅವರ ಮೇಲಿನ ಮೊಕದ್ದಮೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರಾಜಕೀಯದ ದೃಷ್ಟಿಯಿಂದ ನೋಡ್ತಿದೆ ಅಂತ ಆರೋಪಿಸಿದರು. ಗೃಹ ಸಚಿವರ ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅವತ್ತು ಅವರು ದೂರುದಾರರ ವ್ಯಕ್ತಿತ್ವವನ್ನೇ ಅನಾವರಣಗೊಳಿಸಿದ್ರು. ಇವತ್ತು ಅವರು ಅಗತ್ಯ ಇದ್ರೆ ಬಂಧಿಸ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರದ ನಿಲುವು ಬದಲಾಗಲು ಕಾರಣ ಏನು? ಉಪಮುಖ್ಯಮಂತ್ರಿಯವರ ಸೋದರನ ಸೋಲಿನ ಆಘಾತ ಈ ರೀತಿ ನಿಲುವು ಬದಲಾಗಲು ಕಾರಣವೇ ಅಂತ CT ರವಿ ಅವರು ಪ್ರಶ್ನಿಸಿದರು. ಮಾಜಿ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ನೋಡಿ, ಯಡಿಯೂರಪ್ಪನವರ ಮೇಲೆ ದೂರು ದಾಖಲಾಗಿದ್ದು 14/3/2024 ಅಂದರೆ ಮಾರ್ಚ್ 14ನೇ ತಾರೀಕು. ಪ್ರಕರಣ ನಡೆದಿದೆ ಅಂತ ಅವರು ಆರೋಪ ಮಾಡಿರೋದು 2/2/2024 ಅಂದರೆ ಫೆಬ್ರವರಿ 2ನೇ ತಾರೀಕು. ಇದಕ್ಕೆ ಸಂಬಂಧಪಟ್ಟಂತೆ COD ಮುಂದೆ 12/4/2024ರಂದು ಮಾನ್ಯ ಯಡಿಯೂರಪ್ಪನವರು COD ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಲಯ NWA ವಾರೆಂಟ್ ಇಶ್ಯೂ ಮಾಡಿರೋದು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ. ಆದರೆ ಈಗ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ. ಈ ಕೇಸು ರಿಪೋರ್ಟ್ ಹಾಕ್ತಾರೆ ಅನ್ನುವಂಥ ಹಂತದಲ್ಲಿ ಇದ್ದಾಗ, ಪ್ರೈಮಾ ಫೇಸಿ ಆ ಥರದ್ದು ಯಾವುದೇ ನಡೆದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ, ರಿಪೋರ್ಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಬಂದಿದ್ದ ಸಂದರ್ಭದಲ್ಲಿ ಈಗ ಏಕಾಏಕಿ ಈ ಕೇಸಿಗೆ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟವರು ಯಾರು ಅನ್ನೋದು ನಮಗೊಂದು ಇರುವಂಥ ಸಂಶಯ. ಮಾನ್ಯ ಗೃಹ ಸಚಿವರ ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ. ಅವತ್ತು ಅವರು ಕೊಟ್ಟಂತ ಹೇಳಿಕೆ ಕಂಪ್ಲೇನೆಂಟ್ ಅವರ ವ್ಯಕ್ತಿತ್ವವನ್ನೇ ಅನಾವರಣಗೊಳಿಸುವಂತ ಕೆಲಸ ಮಾಡಿದ್ರು. ಯಾರು ಕಂಪ್ಲೇನೆಂಟ್ ಇದ್ರು ಅವ್ರದ್ದು. ಇವತ್ತು ಅವರು ಹೇಳ್ತಾ ಇರೋದು ಅಗತ್ಯ ಇದ್ರೆ ಬಂಧಿಸ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಸರ್ಕಾರದ ನಿಲುವು ಬದಲಾಗೋದಕ್ಕೆ ಕಾರಣ ಏನು? ಲೋಕಸಭಾ ಚುನಾವಣೆಯ ಸೋಲು ಹಿನ್ನೆಲೆನ ಕಾರಣನ? ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಸೋತಿದ್ದು ಒಂದು ಕಾರಣ ಇರಬಹುದಾ? ಮಾನ್ಯ ಮುಖ್ಯಮಂತ್ರಿಗಳ ಸಹೋದರನ ಸೋಲಿನ ಆಘಾತ ಈ ರೀತಿ ನಿಲುವು ಬದಲಾಗೋದಕ್ಕೆ ಒಂದು ಕಾರಣ ಆಯ್ತಾ? ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಅವರು ಸ್ಟೇಟ್ಮೆಂಟ್ ತಗೊಳಕ್ ಬಂದ್ರಲ್ಲ, ಹೇಳಿಕೆ ತಗೊಳಕ್ ಬಂದಾಗ
ಅವರು ಅವಾಗ ಹೇಳಿದ್ದಾರೆ, ಏನು ಸರ್ ಅಂತ ಏನು ಗಂಭೀರ ಇಲ್ಲ, ನಾವು ಬಿ ರಿಪೋರ್ಟ್ ಹಾಕ್ತೀವಿ ಸರ್, ಬಿ ರಿಪೋರ್ಟ್ ಹಾಕುವಂಥ ಕೇಸು ಅಂತ ಅವ್ರು ಹೇಳಿದ್ದಾರೆ. ಅವತ್ತು ಯಾರು ಎನ್ಕ್ವೈರಿ ಆಫೀಸರ್ಸ್ ಇದ್ರು ಅವ್ರುಗಳು ಹೇಳಿದ್ದಾರೆ. ಅವ್ರು ಹೇಳಿರೋ ಕಾರಣಕ್ಕೋಸ್ಕರ ನೋಡಿ, ಅವರು ಯಾವುದನ್ನು ಬೇಲ್ನೂ ಮಾಡಿರಲಿಲ್ಲ, ಇಲ್ಲೇ ಇದ್ರು. ಯಾವಾಗ ಇದ್ದಕ್ಕಿದ್ದಂಗೆ ನೋಟಿಸ್ ಕೊಟ್ಟು ಬಂಧಿಸ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್ ಬರೋಕ್ಕೆ ಶುರುವಾಯಿತು ಮಾಧ್ಯಮಗಳ ಮೂಲಕ, ಆಗ ನ್ಯಾಯಾಲಯಕ್ಕೆ ಹೋದರು. ಅಲ್ಲಿವರೆಗೂ ನ್ಯಾಯಾಲಯಕ್ಕೂ ಏನು ಹೋಗಿರಲಿಲ್ಲ. ಅಲ್ಲ, ಅದು ನೋಡಿ, ನ್ಯಾಯಾಲಯ ಚಾಲೆಂಜ್ ಮಾಡ್ಬೋದು, ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ನಾವು ಗೌರವಿಸ್ತೀವಿ ಅಂತ ನಾವು ಹೇಳಿದ್ದೀವಿ. ನಾವು ಅದ್ರ ಬಗ್ಗೆ ಏನು ತಕರಾರಿಲ್ಲ. ನೆಲದ ಕಾನೂನು ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಕೊಂಡೇ ಬಂದಿದ್ದೀವಿ, ಅದನ್ನು ಗೌರವಿಸ್ತೀವಿ. ಆದರೆ ನೀವೇ ಯೋಚನೆ ಮಾಡಿ, ಈ 3 ತಿಂಗಳನ್ನ ಸರ್ಕಾರದ ನಡೆ ಮತ್ತು ಅವತ್ತು ಗೃಹ ಸಚಿವರು ಕೊಟ್ಟ ಹೇಳಿಕೆ, ಇವತ್ತು ಅವ್ರು ಕೊಡ್ತಿರೋ ಹೇಳಿಕೆ, ಹಂಗಾರೆ ಯಾವಾಗ ಯಾವುದನ್ನ ಅವತ್ತು ಮಾಹಿತಿ ಇಲ್ಲದೆ ಹೇಳಿದ್ರಾ? ಅವರೇ ಹೇಳಿದ್ದು. ಕಂಪ್ಲೇನೆಂಟ್ ಬಗ್ಗೆ ಹೇಳಿದವರು ಅವರೇನೆ, ಕಂಪ್ಲೇನೆಂಟ್ ಬೇರೆ ಬೇರೆ ಒಂದು 50ಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದವರು ಅವರೇನೆ.